ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ಟ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರೋ ಸ್ಪೆಸಿಫಿಕ್ ಪೇಪರನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟನ್ನು ತಿಳ್ಕೊತಾ ಇದ್ದೀವಿ. ಇದರಲ್ಲಿ ಸಮ್ ಸ್ಪೆಷಲ್ ಆಪರೇಟರ್ಸ್ ಯಾವ್ಯಾವು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಅದರಲ್ಲಿ ನಾವು ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್, ಸೈಜ್ ಆಫ್ ಆಪರೇಟರ್ ಮತ್ತು ಕಾಮಾ ಆಪರೇಟರ್, ಅಡ್ರೆಸ್ ಆಪರೇಟರ್ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸಿ ಯೂನರಿ ಆಪರೇಟರ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಯೂನರಿ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಅಲ್ಲಿ ದ ಆಪರೇಟರ್ ವರ್ಕ್ಸ್ ಆನ್ ಓನ್ಲಿ ಒನ್ ಆಪರಂಡ್, ಒಂದೇ ಆಪರಂಡ್ ಮೇಲೆ ಆಪರೇಟರ್ ವರ್ಕ್ ಮಾಡ್ತಾ ಇತ್ತು ಅಂದರೆ ಅದಕ್ಕೆ ಏನಂತಾರೆ, ಯೂನರಿ ಆಪರೇಟರ್ ಅಂತ ಕರೀತಾರೆ. ಹಾಗಂದರೆ ಒನ್ ಆಫ್ ದಿ ಯೂನರಿ ಆಪರೇಟರ್ ನಾವೀಗ ತಿಳ್ಕೊಳ್ಳೋಣ. ಅದ್ಯಾವುದು? ಇನ್ಕ್ರಿಮೆಂಟ್ ಆಪರೇಟರ್. ಅದನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾರಂದರೆ ಪ್ಲಸ್ ಪ್ಲಸ್ ಸಿಂಬಾಲಿಂದ ಇಂಡಿಕೇಟ್ ಮಾಡ್ತಾರೆ. ಈ ಥರ ಸಿಂಬಾಲ್ ನಾವು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ಕೊಂಡಿರೋದಿಲ್ಲ, ನಾವೆಲ್ಲೂ ಇದನ್ನು ಯೂಸ್ ಮಾಡಿಲ್ಲ. ಬಟ್ ಸಿ ಪ್ರೋಗ್ರಾಮಲ್ಲಿ ಇದನ್ನು ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರೀತಾರೆ. ಅದರ ಅರ್ಥ ಏನು? ಇಟ್ ಇನ್ಕ್ರೀಸಸ್ ದಿ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ಬೈ ಒನ್. ವೇರಿಯೇಬಲ್ದು ವ್ಯಾಲ್ಯೂವನ್ನು ಒಂದಕ್ಕೆ ನೀವು ಹೆಚ್ಚು ಮಾಡೋರಿದ್ರೆ ಅಂದರೆ ಅವಾಗ ಏನು ಮಾಡಬೇಕು? ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡ್ಕೋಬೇಕು. ಇಟ್ ಈಸ್ ಆಲ್ಸೋ ಕಾಲ್ಡ್ ಯೂನರಿ ಆಪರೇಟರ್. ಯಾಕೆ ಹೇಳ್ರಿ? ಅದು ಒಂದೇ ಆಪರಂಡ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಅದಕ್ಕೇನಂತಾರೆ? ಯೂನರಿ ಆಪರೇಟರ್ ಅಂತಲೂ ಕರೀತಾರೆ. ಹಾಗಂದರೆ ಈ ಇನ್ಕ್ರಿಮೆಂಟ್ ಆಪರೇಟರನ್ನು ಎರಡು ವೇನಲ್ಲಿ ಯೂಸ್ ಮಾಡ್ಕೋಬೋದು. ಒಂದನೇದ್ದು ಏನಂತಾರೆ? ಪ್ರೀ ಇನ್ಕ್ರಿಮೆಂಟ್ ಅಂತಾರೆ. ಪ್ರೀ ಇನ್ಕ್ರಿಮೆಂಟ್ ಅಂದ್ರೇನು? ಮೊದಲು ಇನ್ಕ್ರಿಮೆಂಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳೋದು. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೇನು? ಮೊದಲು ವೇರಿಯೇಬಲ್ನ ಯೂಸ್ ಮಾಡಿಕೊಂಡು ಆಮೇಲೆ ಇನ್ಕ್ರಿಮೆಂಟ್ ಮಾಡೋದು. ಇದನ್ನು ಎರಡು ವೇನಲ್ಲಿ ಈ ಥರ ನಾವು ಯೂಸ್ ಮಾಡ್ಕೋಬೋದು. ಹಾಗಂದರೆ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ರಿ, ಎ ಈಕ್ವಲ್ ಟು 5 ಅಂತ ಒಂದು ವೇರಿಯೇಬಲ್ ಇದೆ. ಎ ಪ್ಲಸ್ ಪ್ಲಸ್ ಅಂದ್ರೇನು? ಯು ಆರ್ ಇನ್ಕ್ರಿಮೆಂಟಿಂಗ್ ದಿ ವ್ಯಾಲ್ಯೂ ಆಫ್ ವೇರಿಯೇಬಲ್. ಎ ಪ್ಲಸ್ ಪ್ಲಸ್ ಅಂದ್ರೇನು? ಎದ್ದು ವ್ಯಾಲ್ಯೂ ಒಂದಕ್ಕೆ ಹೆಚ್ಚಾಗುತ್ತೆ. ಅಂದರೆ ಇದನ್ನು ನೀವು ಪ್ರಿಂಟ್ ಮಾಡಿ ನೋಡಿದರೆ ಆನ್ಸರ್ ಎಷ್ಟು ಬರುತ್ತೆ? 6 ಬರುತ್ತೆ. ಮೀನ್ಸ್ you have increased the value of variable by 1 using ಪ್ಲಸ್ ಪ್ಲಸ್ ಆಪರೇಟರ್. ಇದಕ್ಕೇನಂತಾರೆ? ಇನ್ಕ್ರಿಮೆಂಟ್ ಆಪರೇಟರ್. ಹಾಗಂದರೆ ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಕೂಡ ನೋಡ್ರಿ, ಎ ಈಕ್ವಲ್ ಟು 5 ಇದೆ. ಪ್ರಿಂಟ್ ಆಫ್ ಯು ಆರ್ ಪ್ರಿಂಟಿಂಗ್ ಎ ಪ್ಲಸ್ ಪ್ಲಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನು, ನಾನು ಎ ಪ್ಲಸ್ ಪ್ಲಸ್ ಅಂದರೆ ಏನಂತ ಹೇಳಿದ್ದೆ? ಮೊದಲು ಯೂಸ್ ದಿ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್, ಆಮೇಲೆ ಇನ್ಕ್ರಿಮೆಂಟ್ ಅಂತ ಹೇಳಿದ್ದೆ. ಹಾಗಂದರೆ ಈಗ ಏನಾಗ್ಬಿಡುತ್ತೆ? ಏನಲ್ಲಿ ವ್ಯಾಲ್ಯೂ ಏನು ಸ್ಟೋರ್ ಆಗಿದೆ? 5. ಫಸ್ಟ್ ಅದು ಪ್ರಿಂಟ್ ಆಗಿಬಿಡುತ್ತೆ. ಈ ಪೂರ್ತಿ ಸ್ಟೇಟ್ಮೆಂಟ್ ಮುಗಿದ ಮೇಲೆ, ಲೈಕ್ ಪ್ಲಸ್ ಪ್ಲಸ್ ಆದಮೇಲೆ ಇನ್ಕ್ರಿಮೆಂಟ್ ಆಗಿರುತ್ತೆ. ಅದಕ್ಕೆ ಏನಂತಾರೆ ಅವರು? ಪೋಸ್ಟ್ ಇನ್ಕ್ರಿಮೆಂಟ್ ಅಂತಾರೆ. ಫಸ್ಟ್ ವೇರಿಯೇಬಲ್ದು ವ್ಯಾಲ್ಯೂ ಯೂಸ್ ಆಯಿತು, ಕರೆಕ್ಟ್? ಅಂದರೆ ಎ ಈಕ್ವಲ್ ಟು 5 ಅಂತ ಪ್ರಿಂಟ್ ಆಗಿಬಿಡುತ್ತೆ, ಕರೆಕ್ಟ್? ಬಟ್ ಎ ಪ್ಲಸ್ ಪ್ಲಸ್ ಆದ ತಕ್ಷಣ ನೆಕ್ಸ್ಟ್ ಲೈನಿಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಎ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಕ್ರಿಮೆಂಟ್ ಆಗಿರುತ್ತೆ. ಬಿಕಾಸ್ ಪೋಸ್ಟ್ ಇನ್ಕ್ರಿಮೆಂಟ್ ಇದು ವರ್ಕ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಇನ್ನೊಂದು ಎಕ್ಸಾಂಪಲ್ ಈ ಥರ ನಾವು ನೋಡೋಣ. ಎ ಈಕ್ವಲ್ ಟು 5 ಅಂತ ಇದೆ. ಎ ಪ್ಲಸ್ ಪ್ಲಸ್ ಅಂದ್ರೇನು? ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಎ ವ್ಯಾಲ್ಯೂ ಏನಾಗಿರುತ್ತೆ? 6 ಆಗಿರುತ್ತೆ. ನಾವು ಚೆಕ್ ಮಾಡಿರಿ, ನಾವು ಪ್ರಿಂಟ್ ದಿ ವ್ಯಾಲ್ಯೂ ಆಫ್ ಎ 6 ಬಂತ, ಕರೆಕ್ಟ್? ಈಗ ಪ್ಲಸ್ ಪ್ಲಸ್ ಎ ಅಂತ ಇದೆ ನೆಕ್ಸ್ಟ್ ವ್ಯಾಲ್ಯೂ, ಅಂದರೆ ಮೊದಲೇ ಇನ್ಕ್ರಿಮೆಂಟ್ ಮಾಡು ಅಂದಾಗೆ ಅರ್ಥ. ಓಕೆ, 6 ಇದ್ದಿದ್ದು ಮೊದಲೇ ಇನ್ಕ್ರಿಮೆಂಟ್ ಮಾಡಿದರೆ ಏನಾಗುತ್ತೆ? 7 ಆಗುತ್ತೆ, ಕರೆಕ್ಟ್? ನೆಕ್ಸ್ಟ್ ಎ ಪ್ಲಸ್ ಪ್ಲಸ್ ಅಂತ ಇದೆ. ಇದರ ಅರ್ಥ ಏನು? ಮೊದಲು ಎ ವ್ಯಾಲ್ಯೂ ಯೂಸ್ ಮಾಡು ಅಂತ ಅರ್ಥ. ಅಂದರೆ ಎ ವ್ಯಾಲ್ಯೂ ಎಷ್ಟಿತ್ತು? 7 ಇತ್ತು, ಅದೇ ಪ್ರಿಂಟ್ ಆಯಿತು. ಬಟ್ ಈ ಸ್ಟೇಟ್ಮೆಂಟ್ ಇವೆರಡು, ಇದು ಪ್ಲಸ್ ಪ್ಲಸ್ ಆಪರೇಟರ್ ಎಕ್ಸಿಕ್ಯೂಟ್ ಆದ ತಕ್ಷಣ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬರೋವಷ್ಟಿಗೆ ಎ ವ್ಯಾಲ್ಯೂ ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ, ಪ್ಲಸ್ ಪ್ಲಸ್ ಆಗಿರುತ್ತೆ. ಅಂದ್ರೇನು? ಇನ್ಕ್ರಿಮೆಂಟ್ ಆಗಿರುತ್ತೆ. ಅಂದರೆ ಎ ವ್ಯಾಲ್ಯೂ ಏನು? 8, ಕರೆಕ್ಟ್? ಗೊತ್ತಾಗ್ತಾ ಇದೆಯಲ್ಲ? ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ಬೋದು. ಎಕ್ಸಾಕ್ಟ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಸಮ್ ವೇರಿಯೇಬಲ್. ಓಕೆ, ಹಾಗಂದರೆ ಇದೇ ಥರ ವಿ ಹ್ಯಾವ್ ಡಿಕ್ರಿಮೆಂಟ್ ಆಪರೇಟರ್ ಆಲ್ಸೋ. ಡಿಕ್ರಿಮೆಂಟ್ ಆಪರೇಟರ್ನ ಹೆಂಗೆ ಇಂಡಿಕೇಟ್ ಮಾಡ್ತಾರೆ? ಡಬಲ್ ಮೈನಸ್. ಡಬಲ್ ಮೈನಸ್ ಅಂದ್ರೇನು? ಅದು ಇನ್ಕ್ರಿಮೆಂಟ್ ಆಪರೇಟರ್ ಏನು ಮಾಡ್ತಾ ಇತ್ತು? ಒಂದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬಟ್ ಡಬಲ್ ಮೈನಸ್ ಏನು ಮಾಡುತ್ತೆ? ಒಂದು ವ್ಯಾಲ್ಯೂನ ಡಿಕ್ರೀಸ್ ಮಾಡುತ್ತೆ. ವೆರಿ ಸಿಂಪಲ್. ಇದು ಕೂಡ ಯೂನರಿ ಆಪರೇಟರ್. ಯಾಕಂದರೆ ಇದು
ಒಂದೇ ವೇರಿಯೇಬಲ್ ಒಂದೇ ವ್ಯಾಲ್ಯೂ ಮೇಲೆ ವರ್ಕ್ ಮಾಡುತ್ತೆ. ಇಲ್ಲಿ ನೋಡ್ರಿ ಪ್ರೀ ಡಿಕ್ರಿಮೆಂಟ್ ಅಂತ ಇದೆ, ಅಂದರೆ ಮೊದಲು ಡಿಕ್ರಿಮೆಂಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊ ಅಂದ ಹಾಗೆ. ಪೋಸ್ಟ್ ಡಿಕ್ರಿಮೆಂಟ್ ಅಂದರೆ ಮೊದಲು ಯೂಸ್ ಮಾಡಿ ಆಮೇಲೆ ಡಿಕ್ರಿಮೆಂಟ್ ಮಾಡೋದು ಅಂದ ಹಾಗೆ. ಓಕೆ, ಗೊತ್ತಾಯ್ತಲ್ಲ? ಹಾಗಾದರೆ ಒಂದು ಎಕ್ಸಾಂಪಲ್ ನೋಡ್ರಿ, ಆಗಲೇ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ ಅದೇ ಥರ. ಎ ಈಕ್ವಲ್ ಟು 5, ಎ ಮೈನಸ್ ಮೈನಸ್ ಅನ್ನೋ ಕಂಪ್ಲೀಟ್ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಎ ವ್ಯಾಲ್ಯೂ ಏನಾಗಿರುತ್ತೆ? 4 ಆಗಿರುತ್ತೆ. ಕರೆಕ್ಟ್. ನೆಕ್ಸ್ಟ್ ಎ ಈಕ್ವಲ್ ಟು 5 ಅಂತ ಇದೆ, ಮೈನಸ್ ಮೈನಸ್ ಎ ಅಂತ ಇದೆ. ಅದರ ಅರ್ಥ ಏನು? ಮೊದಲು ಡಿಕ್ರಿಮೆಂಟ್ ಮಾಡಿ ಆಮೇಲೆ ಯೂಸ್ ಇಟ್, ಅಂದರೆ ಆನ್ಸರ್ ಎಷ್ಟು ಬಂತು? 4. ಒಂದು ವ್ಯಾಲ್ಯೂ ಕಡಿಮೆ ಆಗಿದೆನಾ? ನೆಕ್ಸ್ಟ್ ನೋಡ್ರಿ, ಪ್ರಿಂಟ್ ಎಫ್ ಎ ಮೈನಸ್ ಮೈನಸ್ ಅಂತ ಇದೆ. ಎ ಮೈನಸ್ ಮೈನಸ್ ಅಂದ್ರೇನು? ಮೊದಲು ಯೂಸ್ ಇಟ್ ಅಂದರೆ ಎ ವ್ಯಾಲ್ಯೂ 4 ಇದೆ, ಅದನ್ನು ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಈ ಪೂರ್ತಿ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಎ ವ್ಯಾಲ್ಯೂ 3 ಆಗಿರುತ್ತೆ. ಓಕೆ, ಹಾಗಾದ್ರೆ ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ಎ ಈಕ್ವಲ್ ಟು 5 ಅಂತ ಇದೆ. ಎ ಮೈನಸ್ ಮೈನಸ್ ಅಂದರೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಎ ವ್ಯಾಲ್ಯೂ 4 ಆಗಿರುತ್ತೆ. ಕರೆಕ್ಟ್. ಈಗ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಇಟ್ ಶೋಸ್ 4. ಮೈನಸ್ ಮೈನಸ್ ಎ ಅಂದರೆ ಇಮಿಡಿಯೇಟ್ಲಿ ಡಿಕ್ರಿಮೆಂಟ್ ಆಗಿದೆ ಅಂತ ಅರ್ಥ. ಈಗ 3 ಆಯಿತು. ಎ ಮೈನಸ್ ಮೈನಸ್ ಅಂದ್ರೇನು? ಮೊದಲು ಎ ವ್ಯಾಲ್ಯೂ ಯೂಸ್ ಆಗಿಬಿಡುತ್ತೆ, ಅಂದರೆ 3 ಅಂತಾನೆ ಬರುತ್ತೆ ಆನ್ಸರ್. ಬಟ್ ಎ ಮೈನಸ್ ಮೈನಸ್ ಕಂಪ್ಲೀಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಆ ವ್ಯಾಲ್ಯೂನ ನೀವು ಚೆಕ್ ಮಾಡಿದರೆ ಎ ವ್ಯಾಲ್ಯೂ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. ಬಟ್ ಇದೇ ನೋಡಿ ಡಿಫ್ರೆನ್ಸ್. ಪ್ರೀ ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್, ಪೋಸ್ಟ್ ಇನ್ಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್. ಓಕೆ, ಗೊತ್ತಾಗ್ತಾ ಇದೆಯಲ್ಲ? ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು. ಸಮ್ ಕೋಡ್ ಕೊಟ್ಟು ಅದರದ್ದು ಆನ್ಸರ್ ಏನು ಬರುತ್ತೆ ಅಂತ ಹೇಳಬೇಕು. ಓಕೆ, ಹಾಗಂದ್ರೆ ಇನ್ನೊಂದು ಯೂನರಿ ಆಪರೇಟರ್ ಕೂಡ, ಅದು ಕೂಡ ಸ್ಪೆಷಲ್ ಆಪರೇಟರ್, ಅದನ್ನು ನಾವು ಸ್ಟಡಿ ಮಾಡಬೇಕು. ಅದು ಯಾವುದಂದರೆ ಸೈಜ್ ಆಫ್ ಆಪರೇಟರ್. ಸೈಜ್ ಆಫ್ ಅನ್ನೋದು ಕೀವರ್ಡ್ ಕೂಡ ಇದೆ, ನೀವು ನೆನಪಿಟ್ಕೋಬೇಕು. ಯಾವ ಆಪರೇಟರ್ ಕೀವರ್ಡ್ ಕೂಡ ಇದೆ ಅಂತ ಈ ಥರ ಕ್ವಶನ್ ಕೂಡ ಬರಬಹುದು. ಸೈಜ್ ಆಫ್ ಅನ್ನೋದು ಕೀವರ್ಡ್ ಕೂಡ ಆಗಿರುತ್ತೆ ಸಿ ಪ್ರೋಗ್ರಾಮಲ್ಲಿ. 32 ಕೀವರ್ಡ್ಸ್ ಇದ್ದಾವೆ, ಅದರಲ್ಲಿ ಇದು ಒಂದು ಕೀವರ್ಡ್. ಬಟ್ ಇದು ಆಪರೇಟರ್. ಈ ಆಪರೇಟರ್ ಯೂಸ್ ಮಾಡಿ ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಫೈಂಡ್ ದಿ ಸೈಜ್ ಆಫ್ ದಿ ಡೇಟಾ ಟೈಪ್ ಅಥವಾ ವೇರಿಯೇಬಲ್ ಅಥವಾ ಡೇಟಾ ಟೈಪದ್ದು ಸೈಜ್ ಎಷ್ಟು ಅಂತ ನೀವು ಕಂಡು ಹಿಡಿಯೋಕ್ಕೆ ಏನು ಯೂಸ್ ಮಾಡ್ಬೋದು? ಸೈಜ್ ಆಫ್ ಆಪರೇಟರ್. ಸೈಜ್ ಆಫ್ ಅನ್ನು ಹೀಗೆ ಕೂಡಿಸಿ ಸ್ಮಾಲ್ ಲೆಟರಲ್ಲಿನೇ ಬರಿಬೇಕು, ಬಿಕಾಸ್ ಇಟ್ ಈಸ್ ಎ ಕೀವರ್ಡ್. ಆಲ್ ಕೀವರ್ಡ್ಸ್ ಮಸ್ಟ್ ಬಿ ರಿಟರ್ನ್ ಇನ್ ಸ್ಮಾಲ್ ಲೆಟರ್ಸ್ ಓನ್ಲಿ. ಇದು ಕೂಡ ನೀವು ನೆನಪಿಟ್ಕೋರಿ. ಸೈಜ್ ಆಫ್ ಅನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು? ಸೈಜ್ ಆಫ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ವೇರಿಯೇಬಲ್ ಹಾಕೋಬೋದು. ಸೈಜ್ ಆಫ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಡೇಟಾ ಟೈಪ್ ಹಾಕಿ ಚೆಕ್ ಮಾಡ್ಬೋದು ಸೈಜ್ ಎಷ್ಟು ಅಂತ. ಸೈಜ್ ಆಫ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ವ್ಯಾಲ್ಯೂ ಕೂಡ ಹಾಕಿ ಅದರದ್ದು ಆನ್ಸರ್ ಎಷ್ಟು ಅಂತ ನೀವು ಚೆಕ್ ಮಾಡ್ಬೋದು. ಓಕೆ, ಹಾಗಂದರೆ ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಇದೆ, ಅಂದರೆ ಎ ಈಸ್ ಆಫ್ ಇಂಟೀಜರ್ ಟೈಪ್. ಇದ್ರದ್ದು ಸೈಜ್ ಎಷ್ಟು ನಿಮಗೆ ಬೇಕಾಗಿದ್ದರೆ ಸೈಜ್ ಆಫ್ ಎ ಅಂತ ಬರಿಬೇಕು. ಸೈಜ್ ಆಫ್ ಇಂಟೀಜರ್ ಎಷ್ಟು? 4 ಬೈಟ್ಸ್, ಅಂದರೆ 4 ಅಂತ ಆನ್ಸರ್ ಬರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಸೈಜ್ ಆಫ್ ಆಪರೇಟರ್ಗೆ ಬರುವಂಥ ಆನ್ಸರ್ ಯಾವ ಟೈಪ್ ಇರುತ್ತೆ? ಇಂಟೀಜರ್ ಇದೆ ಅಲ್ಲ, ಇಲ್ಲಿ ನೋಡ್ರಿ, 4 ಈಸ್ ಇಂಟೀಜರ್. ಸೈಜ್ ಆಫ್ ಯೂಸ್ ಮಾಡಿ ಬರುವಂಥ ಆನ್ಸರ್ ಟೈಪ್ ಯಾವುದಿರುತ್ತೆ? ಇಂಟೀಜರ್ ಟೈಪ್ ಇರುತ್ತೆ, ಬಿಕಾಸ್ ಸೈಜಸ್ ವಿಲ್ ಬಿ ಇನ್ ಇಂಟೀಜರ್. ಕರೆಕ್ಟ್. ಈಗ ನೋಡ್ರಿ, ಸೈಜ್ ಆಫ್ ಕ್ಯಾರ್ ಪ್ರಿಂಟ್ ಮಾಡೋಣ. ಸೈಜ್ ಆಫ್ ಕ್ಯಾರ್ ಅಂದ್ರೇನು? ಕ್ಯಾರ್ ಈಸ್ ಎ ಡೇಟಾ ಟೈಪ್. ಒಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡೋಕ್ಕೆ ಎಷ್ಟು ಸೈಜ್ ಬೇಕಾಗುತ್ತೆ? 1 ಬೈಟ್. ಈ 1 ಅನ್ನೋದು ಇಂಟೀಜರ್ ಅಲ್ವಾ, ಅದಕ್ಕೆ %d ಅಂತ ಯೂಸ್ ಮಾಡ್ತಾರೆ. ಅದೇ ಥರ ಸೈಜ್ ಆಫ್ ಫ್ಲೋಟ್ ಅಂದರೆ ಫ್ಲೋಟ್ ಡೇಟಾ ಟೈಪದ್ದು ಸೈಜ್ ಎಷ್ಟು? ಒಂದು ಫ್ಲೋಟ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಎಷ್ಟು ಸೈಜ್ ಬೇಕು? ಮೆಮರಿ ಬೇಕು. ಎಷ್ಟು ಬೇಕು? 4 ಬೈಟ್ಸ್. ಓಕೆ, ಇದು ಇಂಟೀಜರ್ ಇರೋದ್ರಿಂದ %d ಅಂತ ಬರೀತಾರೆ. ಸೈಜ್ ಆಫ್ ರಿಟರ್ನ್ಸ್ ಇಂಟೀಜರ್ ವ್ಯಾಲ್ಯೂ, ಇದು ನಿಮಗೆ ನೆನಪಿರಬೇಕು. ಸೈಜ್ ಆಫ್ 5 ಅಂತ ಇದೆ. 5 ಅಂದ್ರೇನು? ಇಂಟೀಜರ್ ವ್ಯಾಲ್ಯೂ. ಹಾಗಂದರೆ ಇಂಟೀಜರ್ ಸೈಜ್ ಎಷ್ಟು? 4 ಬೈಟ್ಸ್. ಕರೆಕ್ಟ್, ಗೊತ್ತಾಯ್ತಲ್ಲ? ಈ ಥರ ನೀವು ಎಲ್ಲ ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡಿ ಯಾವುದೇ ವೇರಿಯೇಬಲ್ ವ್ಯಾಲ್ಯೂ ಅಥವಾ ಡೇಟಾ ಟೈಪದು ಸೈಜ್ ಕಂಡುಹಿಡಿಬೋದು. ಓಕೆ, ಇಲ್ಲಿ ಕೂಡ ನೋಡ್ರಿ, ಡಬಲ್ ಎ ಅಂತ ಬರೆದಿದ್ದೀನಿ. ಇದರ ಅರ್ಥ ಏನು? ಎ ಈಸ್ ಆಫ್ ಡಬಲ್ ಟೈಪ್ ಆಫ್ ಡೇಟಾ. ಡಬಲ್ ಟೈಪ್ ಆಫ್ ಡೇಟಾ ಅಂದರೆ ಇದು ಹೈ ಪ್ರಿಸಿಷನ್ ಇರುವಂಥ ಡೇಟಾ. ಇಲ್ಲಿ ಮಿಸ್ಟೇಕ್ ಆಗಿದೆ, ಸಾರಿ. ಇದು %d ಆಗಬೇಕು. ಸೈಜ್ ಆಫ್ ಎ ಅಂದ್ರೇನು? ಸೈಜ್ ಆಫ್ ಡಬಲ್ ಡೇಟಾ ಟೈಪ್. ಅದೆಷ್ಟು?
8 ಬೈಟ್ಸ್ ಅಂತ ಬರುತ್ತೆ. 8 ಅಂತ ಬರುತ್ತೆ. 8 ಅಂದರೆ 8 ಬೈಟ್ಸ್ ಅಂತ ನೀವು ತಿಳ್ಕೊಬೇಕು. ಇದು ಪರ್ಸೆಂಟೇಜ್ ಡಿ ಆಗಬೇಕು. ನಾನು ಮೊದಲೇ ಹೇಳಿದ್ದೆ, ಸೈಜ್ ಆಫ್ ಆಪರೇಟರ್ ರಿಟರ್ನ್ಸ್ ಇಂಟೀಜರ್ ವ್ಯಾಲ್ಯೂ. ನೆಕ್ಸ್ಟ್ ಸೈಜ್ ಆಫ್ 2.5 ಅಂತ ಇದೆ. ಇದರ ಅರ್ಥ ಏನು? 2.5 ಅಂದರೆ ಇದು ಫ್ಲೋಟ್ ಡೇಟಾ ಟೈಪ್ದು ಸೈಜ್ ಎಷ್ಟು? 4 ಬೈಟ್ಸ್. ಅದಕ್ಕೆ 4 ಅಂತ ಇಲ್ಲಿ ಬಂದಿದೆ. ಓಕೆ. ಸೈಜ್ ಆಫ್ ಕ್ಯಾರೆಕ್ಟರ್ ಎ ಸಿಂಗಲ್ ಕೋಟಲ್ಲಿ ಬರೆದ್ರೆ ಅದರ ಅರ್ಥ ಏನು? ಅದು ಕ್ಯಾರೆಕ್ಟರ್ ಅಂತ ಅರ್ಥ. ಒಂದು ಕ್ಯಾರೆಕ್ಟರ್ ಸ್ಟೋರ್ ಮಾಡೋಕ್ಕೆ ಎಷ್ಟು ಜಾಗ ಬೇಕು? 1 ಬೈಟ್. ಅದು ಇಂಟೀಜರ್ ಇರೋದ್ರಿಂದ ಪರ್ಸೆಂಟೇಜ್ ಡಿ ಅಂತ ಬರೀತಾರೆ. ಗೊತ್ತಾಯ್ತಾ? ಇದೊಂದು ಪರ್ಸೆಂಟೇಜ್ ಡಿ ಅಂತ ನೀವು ತಿಳ್ಕೊರಿ. ನಾಟ್ ಇಟ್ ಈಸ್ ಪರ್ಸೆಂಟೇಜ್ LF ಅಲ್ಲ. ಕರೆಕ್ಟ್. ನೆಕ್ಸ್ಟ್ ಒನ್, ಇದು ಕೂಡ ಒಂದು ಸ್ಪೆಷಲ್ ಆಪರೇಟರ್. ಅದು ಯಾವುದು? ಕಾಮಾ ಆಪರೇಟರ್. ಕಾಮಾ ಆಪರೇಟರಿಂದ ಏನು ಮಾಡ್ಬೋದು? ಕಾಮಾ ಆಪರೇಟರ್ ಇವ್ಯಾಲ್ಯುವೇಟ್ಸ್ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ರಿಟರ್ನ್ಸ್ ದಿ ವ್ಯಾಲ್ಯೂ ಆಫ್ ದಿ ಲಾಸ್ಟ್ ಎಕ್ಸ್ಪ್ರೆಷನ್. ಇಲ್ಲಿ ನೋಡ್ರಿ, ಎನಲ್ಲಿ ಸಮ್ ವ್ಯಾಲ್ಯೂಸ್ ವಿ ಹ್ಯಾವ್ 5, 10, 20. ಹಂಗಂದ್ರೆ ಎ ಕೊಟ್ಟು 5ನ 10ನ 20ನ ಅಂತ ನಿಮಗೆ ಕ್ವಶನ್ ಬರ್ಬೋದು. ಅಲ್ಲಿ ನೀವು ನೋಡ್ಬೋದು, ಇಟ್ ರಿಟರ್ನ್ಸ್ ದಿ ವ್ಯಾಲ್ಯೂ ಆಫ್ ದಿ ಲಾಸ್ಟ್ ಎಕ್ಸ್ಪ್ರೆಷನ್. ಹಂಗಂದ್ರೆ ಲಾಸ್ಟ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಎಷ್ಟು? 20. ಅದಕ್ಕೆ ಆನ್ಸರ್ ಏನು ಬರುತ್ತೆ? 20 ಅಂತ ಬರುತ್ತೆ. ಇದು ಸಿಂಪಲ್ ಆಗಿದ್ರೂ ಕೂಡ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತವೆ. ಅದಕ್ಕೆ ಈ ಥರ ಕ್ವಶನ್ಸನ್ನು ನೋಡ್ಕೊಂಡಿರಬೇಕು. ಗೊತ್ತಾಯ್ತಲ್ಲ? ಕಾಮಾ ಆಪರೇಟರ್. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಆಪರೇಟರ್ ಅದು ಯಾವುದು? ಅಡ್ರೆಸ್ ಆಪರೇಟರ್. ಅಡ್ರೆಸ್ ಆಪರೇಟರ್ನ ಹೆಂಗೆ ಇಂಡಿಕೇಟ್ ಮಾಡ್ತಾರೆ? ಆ್ಯಂಡ್ ಸಿಂಬಲ್. ಇದೇ ಸಿಂಬಲನ್ನು ಬೇರೆ ಬೇರೆ ಪರ್ಪಸ್ಗೆ ಸಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೋತಾರೆ. ಬಟ್ ಇದು ಈ ಕಾಂಟೆಕ್ಸ್ಟಲ್ಲಿ ಇದು ಆ್ಯಂಡ್ ಸಿಂಬಲ್ ಅಂತ ನಾವು ಯೂಸ್ ಮಾಡ್ಕೋತೀವಿ. ಇದನ್ನು 2 ಆಪರೆಂಟ್ ಜೊತೆ ಯೂಸ್ ಮಾಡಿದರೆ ಅದೇನಾಗುತ್ತೆ? ಬೈನರಿ ಆಪರೇಟರ್. ಒಂದೇ ವ್ಯಾಲ್ಯೂ ಜೊತೆ ಯೂಸ್ ಮಾಡಿದರೆ ಅದು ಮತ್ತೆ ಯೂನರಿ ಆಪರೇಟರ್ ಆಗುತ್ತೆ. ಓಕೆ. ವಾಟ್ ಇಟ್ ರಿಟರ್ನ್ಸ್? ಇಟ್ ರಿಟರ್ನ್ಸ್ ದಿ ಮೆಮರಿ ಅಡ್ರೆಸ್ ಆಫ್ ಎ ವೇರಿಯೇಬಲ್ದು ಅಡ್ರೆಸ್ ಇದು ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎ ಅನ್ನೋದು ಒಂದು ವೇರಿಯೇಬಲ್ ಇದೆ. ಇದ್ರದ್ದು ಅಡ್ರೆಸ್ ಬೇಕಾಗಿದ್ದರೆ ಅದನ್ನು ಹೆಂಗೆ ಬರೀತಾರೆ? ಅಡ್ರೆಸ್ ಆಫ್ ಎ. ಅಡ್ರೆಸ್ ಪ್ರಿಂಟ್ ಮಾಡೋಕ್ಕೆ ಪರ್ಸೆಂಟೇಜ್ ಪಿ ಯೂಸ್ ಮಾಡ್ತಾರೆ. ಗಾಟ್ ಇಟ್? ಈ ಪರ್ಸೆಂಟೇಜ್ ಪಿ ಯೂಸ್ ಮಾಡಿಕೊಂಡು ನಾವು ಅಡ್ರೆಸ್ಸನ್ನು ಪ್ರಿಂಟ್ ಮಾಡ್ಬೋದು. ಇಟ್ ಈಸ್ ನಾಟ್ ದಿ ವ್ಯಾಲ್ಯೂ. ಅಡ್ರೆಸ್ ಆಫ್ ಎ ಅಂದರೆ ವ್ಯಾಲ್ಯೂ ಅಲ್ಲ. ಈ ಎ ಅನ್ನೋದು ವ್ಯಾಲ್ಯೂ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅಡ್ರೆಸ್ ಆಪರೇಟರ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ಇಟ್ ಪ್ರಿಂಟ್ಸ್ ಅಡ್ರೆಸ್ಸಸ್ ಯೂಶ್ವಲಿ ಹಿಂಗೆ ಕಾಣಿಸ್ತಾವೆ ನಮಗೆ. ದಿಸ್ ಈಸ್ ಒನ್ ಆಫ್ ದಿ ಒಂದು ಅಡ್ರೆಸ್ ನಾನಿಲ್ಲಿ ಬರೆದಿದ್ದೀನಿ. ಗೊತ್ತಾಯ್ತಲ್ಲ? ಜಸ್ಟ್ ನಿಮ್ಗೇನು ಗೊತ್ತಿರಬೇಕು? ಆಂಪರ್ಸ್ಯಾಂಡ್ ಅಥವಾ ಆ್ಯಂಡ್ ಸಿಂಬಲ್ ಈಸ್ ಯೂಸ್ ಟು ಫೈಂಡ್ ದಿ ಅಡ್ರೆಸ್ ಆಫ್ ಎ ವೇರಿಯೇಬಲ್. ಬಟ್ ಇಟ್ ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಆದಷ್ಟು ನಾನು ಎಲ್ಲ ಟಾಪಿಕ್ಸನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಥ್ಯಾಂಕ್ ಯು.